ಮಿತ್ರರೇ ನಮಸ್ಕಾರ. ಈ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಈಗ ಇಸ್ರೇಲ್ ಮತ್ತೆ ಇರಾನ್ಗೆ ನುಗ್ಗಿ ಹೊಡೆದಿದೆ. ತನ್ನ ಏರ್ ಸುಪೀರಿಯಾರಿಟಿಯನ್ನು ಇನ್ನಷ್ಟು ಬಲಪಡಿಸಿಕೊಳ್ಳೋದಕ್ಕೋಸ್ಕರವಾಗಿ ಇಸ್ರೇಲ್ ಈ ದಾಳಿಯನ್ನು ಮಾಡಿದೆ. ಇರಾನ್ಗೆ ಯಾವ ಮಟ್ಟಿಗೆ ಹಾನಿಯಾಗಿದೆ ಅಂತಂದರೆ, ಪ್ರಮುಖವಾದಂಥ 6 ಏರ್ ಬೇಸ್ಗಳನ್ನು ಇರಾನ್ ಕಳೆದುಕೊಂಡಿದೆ. ಜೊತೆಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಸ್ಟೋರೇಜ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಇವತ್ತು ಇಸ್ರೇಲ್ ಮಾಡಿದಂಥ ದಾಳಿಯಿಂದಾಗಿ ಇರಾನ್ನ ಏರ್ಫೋರ್ಸ್ಗೆ ಭಾರಿ ನಷ್ಟ ಆಗಿದೆ. ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಆ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಇದ್ರ ಬಗ್ಗೆ ನಿಮಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಯಾಕೆ ಈ ದಾಳಿ ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ಇಸ್ರೇಲ್ ಈ ಯುದ್ಧದಲ್ಲಿ ಬಹಳ ನಿರ್ಣಾಯಕ ಘಟ್ಟವನ್ನು ತಲುಪ್ತಾ ಇದೆ. ಇದರ ಮಧ್ಯೆ ನಿಮಗೊಂದು ಕಾಮಿಡಿ ಸುದ್ದಿಯೂ ಕೂಡ ಇದೆ. ಈ ನಮ್ಮ ಪಕ್ಕದಲ್ಲಿ ಒಂದು ಪಾಕಿಸ್ತಾನ ಅನ್ನೋ ದೇಶ ಇದೆಯಲ್ಲ, ಅದರ ವಿದೇಶಾಂಗ ನೀತಿಯನ್ನು ಇವತ್ತು ಜಗತ್ತೇ ಆಡಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಒಂದು ಕಡೆ ಇದೇ ಪಾಕಿಸ್ತಾನ ಅಮೆರಿಕದ ಟ್ರಂಪ್ಗೆ ನೊಬೆಲ್ ಪಾರಿತೋಷಕವನ್ನು ಕೊಡಬೇಕು, ಅದು ಯಾಕೋಸ್ಕರವಾಗಿ, ಶಾಂತಿಯನ್ನು ಸ್ಥಾಪಿಸಿದ್ದಕ್ಕಾಗಿ ಹೀಗಂತ ಪಾಕಿಸ್ತಾನ ರೆಕಮೆಂಡ್ ಮಾಡಿತ್ತಲ್ಲ. ಇನ್ನೊಂದು ಕಡೆಯಲ್ಲಿ ಅದೇ ಪಾಕಿಸ್ತಾನ US ವಿರುದ್ಧ ಖಂಡನಾ ನಿರ್ಣಯವನ್ನು ಪಾಸ್ ಮಾಡಿದೆ. ಪಕ್ಷಾತೀತವಾಗಿ ಪಾಕಿಸ್ತಾನದ ಅಸೆಂಬ್ಲಿಯಲ್ಲಿ ಟ್ರಂಪ್ ಅನ್ನು ಖಂಡಿಸಲಾಗಿದೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನು ಕೇಳಿದ್ರೆ, ಅದೇ ಪಾಕಿಸ್ತಾನದಲ್ಲಿ ಡೆತ್ ಟು ಅಮೆರಿಕಾ, ಡೆತ್ ಟು ಇಸ್ರೇಲ್ ಅನ್ನುವಂಥ ಘೋಷವಾಕ್ಯಗಳು ಕೇಳಿಬಂದಿದ್ದಾವೆ, ಅದು ಕೂಡ ಸಂಸದರಿಂದ. ಇದೆಲ್ಲದರ ಮಧ್ಯೆ UK ಮಾತ್ರ ಅಮೆರಿಕಕ್ಕೆ ಬೆಂಬಲವನ್ನು ಸೂಚಿಸಿದೆ. ಅಂದರೆ ಸ್ಪಷ್ಟವಾಗಿ 2 ಗುಂಪುಗಳಾಗಿ ರೂಪುಗೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಒಂದು ಕಡೆಗೆ ರಷ್ಯಾ, ಇರಾನ್, ಚೈನಾ, ಇನ್ನೊಂದು ಕಡೆಯಲ್ಲಿ ಅಮೆರಿಕ, UK, ಇಸ್ರೇಲ್, ಹೀಗೆ ಕೆಲ ಪಾಶ್ಚಿಮಾತ್ಯ ದೇಶಗಳು. 2 ಗುಂಪುಗಳಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ದಟ್ಟವಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆದಂತಹ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಇಸ್ರೇಲ್ ದಾಳಿಯಿಂದಲೇ ಆರಂಭಿಸೋಣ. ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡಿದೆಯಲ್ಲ, 3 ಪ್ರಮುಖವಾದಂಥ ಅಣು ಘಟಕಗಳನ್ನು ನಾಶ ಮಾಡಿದೆಯಲ್ಲ. ಇಷ್ಟಾದರೂ ಇಸ್ರೇಲ್ಗೇನು ಸಮಾಧಾನ ಆದಂತೆ ಕಂಡು ಬರ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಇವತ್ತು ಕೂಡ ಇಸ್ರೇಲ್ ಫೋರ್ದೋ ಅಣುಸ್ಥಾವರವನ್ನು ಗುರಿಯಾಗಿಸಿ ದಾಳಿ ಮಾಡಿದೆ. ಅಮೆರಿಕ ಒಂದಷ್ಟನ್ನು ಉಳಿಸಿತ್ತು ಅಂತ ಅನ್ಸುತ್ತೆ, ಇಸ್ರೇಲ್ಗೇನೋ ಡೌಟ್ ಬಂದಿದೆ. ಇವತ್ತು ಮತ್ತೆ ಹೋಗ್ಬಿಟ್ಟು ಅದರ ಮೇಲೆ ಬಾಂಬ್ಗಳನ್ನು ಸುರಿಸಿದ್ದಾರೆ. ಅಮೆರಿಕದ B-2 ಬಾಂಬರ್ಗಳು ಮೇಜರ್ ಆಗಿ ಫೋರ್ದೋದ ಅಂಡರ್ಗ್ರೌಂಡ್ ಸ್ಟ್ರಕ್ಚರ್ ಅನ್ನು ಮಾತ್ರ ಗುರಿ ಮಾಡಿದ್ವು. ಹೀಗಾಗಿ ಅದರ ಮೇಲ್ಗಡೆ ಸ್ವಲ್ಪ ಬಿಲ್ಡಿಂಗ್ಗಳೆಲ್ಲ ಉಳಿದಿದ್ವಲ್ಲ, ಇವತ್ತು ಇಸ್ರೇಲ್ ಹೋಗಿ ಅದನ್ನು ಉಡಾಯಿಸ್ಬಿಟ್ಟಿದೆ. ಇದಿಷ್ಟು ಮಾತ್ರ ಅಲ್ಲ, ಇರಾನ್ನ ಪ್ರಮುಖವಾದಂಥ 6 ಏರ್ ಬೇಸ್ಗಳನ್ನು ಇವತ್ತು ಧ್ವಂಸ ಮಾಡಿ ಹಾಕಿದೆ. ಇಲ್ಲಿ ನಾನು ಧ್ವಂಸ ಅಂತ ಪದ ಬಳಸಿದ್ರೂ ಕೂಡ ಅದು ಸಣ್ಣ ಅಂತ ಅನಿಸುತ್ತೆ. ಯಾಕೆಂದರೆ ಆ ಪರಿಯಾಗಿ ಇಸ್ರೇಲ್ ಇರಾನ್ನ ಏರ್ ಬೇಸ್ಗೆ ಡ್ಯಾಮೇಜ್ ಮಾಡಿದೆ. ಏರ್ ಬೇಸ್ನ ರನ್ವೇಯನ್ನು ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡಲಾಗಿದೆ. ಅಂಡರ್ಗ್ರೌಂಡ್ ಬಂಕರ್ಗಳನ್ನು ಕೂಡ ನಾಶಪಡಿಸಲಾಗಿದೆ. ಜೊತೆಗೆ ಆ ಏರ್ ಬೇಸ್ನಲ್ಲಿ ನಿಂತಿದ್ದಂಥ ರೀಫ್ಯೂಲಿಂಗ್ ಏರ್ ಕ್ರಾಫ್ಟ್ಗಳನ್ನು ಕೂಡ ನಾಶಪಡಿಸಲಾಗಿದೆ. ಇಷ್ಟು ಮಾತ್ರ ಅಲ್ಲ, ಇರಾನ್ನ F-14, F-5 ಹಾಗೆ AH-1 ಫೈಟರ್ ಜೆಟ್ಗಳನ್ನು ಕೂಡ ಇಸ್ರೇಲ್ ನಾಶಪಡಿಸಿದೆ. ಇರಾನ್ನ ವಾಯುಪಡೆಗೆ ಭಾರಿ ಪ್ರಮಾಣದಲ್ಲಿ ನಷ್ಟ ಉಂಟಾಗಿದೆ. ನನಗೆ ಆಶ್ಚರ್ಯ ಆಗ್ತಿರೋದೇನು ಗೊತ್ತಾ, ಈಗಲೂ ಕೆಲ ಮಾಧ್ಯಮಗಳಲ್ಲಿ, ಕೆಲ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಪರೀತವಾಗಿ ಇರಾನ್ ದಾಳಿ ಮಾಡ್ತಾ ಇದೆ, ಇಸ್ರೇಲ್ಗೆ ಅಷ್ಟು ನಷ್ಟ ಆಯಿತು, ಇಷ್ಟು ನಷ್ಟ ಆಯಿತು, ಈ ರೀತಿಯಾದಂಥ ವರದಿಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಆದರೆ ನನಗದು ಯಾವ ರೀತಿಯಲ್ಲಿ ಇಸ್ರೇಲ್ಗೆ ಹಿನ್ನಡೆ ಆಗ್ತಾ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಹೌದು, ಇರಾನ್ ಕಳುಹಿಸಿದಂಥ 100 ಮಿಸೈಲ್ಗಳಲ್ಲಿ ಇಸ್ರೇಲ್ಗೆ ಒಂದು 5-6 ಮಿಸೈಲ್ಗಳು ಬಂದು ಬೀಳ್ತಾ ಇದ್ದಾವೆ. ಆದರೆ ಅದೇನು ದೊಡ್ಡ ಸಾಧನೆಯಲ್ಲ. ಇವತ್ತಿನವರೆಗೆ ಇರಾನ್ನ ಏರ್ಫೋರ್ಸ್ನ ಒಂದೇ ಒಂದು ಫೈಟರ್ ಜೆಟ್ಗಳು ಕೂಡ ಇಸ್ರೇಲ್ನ ಸಮೀಪಕ್ಕೆ ಕೂಡ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಕೇವಲ ಅವರು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಮಾತ್ರ ಲಾಂಚ್ ಮಾಡ್ತಾ ಇದ್ದಾರೆ. ಅದನ್ನು ಬಿಟ್ಟಾಕಿ, ಅದು ಇರಾನ್ನ ತಂತ್ರಗಾರಿಕೆ ಅಂತ ನಾವು ಭಾವಿಸಿದ್ರೂ ಕೂಡ ಇಸ್ರೇಲ್ನ ಫೈಟರ್ ಜೆಟ್ಗಳು ಅನಾಯಾಸವಾಗಿ ಇರಾನ್ನ ಎಲ್ಲ ಭಾಗದಲ್ಲೂ ದಾಳಿ ಮಾಡ್ತಾ ಇದ್ರೂ ಸಹ ಇರಾನ್ನ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಅದನ್ನು ತಡೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದರೆ ಇರಾನ್ನಲ್ಲಿರುವಂಥ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಕಂಪ್ಲೀಟಾಗಿ ಕೊಲ್ಯಾಪ್ಸ್ ಆಗಿರುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಇಸ್ರೇಲ್ ಏನು ಪ್ರತಿ ಬಾರಿಯೂ ಕೂಡ F-35 ಯುದ್ಧ ವಿಮಾನಗಳನ್ನೇ ತೆಗೆದುಕೊಂಡು ಹೋಗಿ ದಾಳಿ ಮಾಡೋದಿಲ್ಲ. ಅವರು F-16 ಅನ್ನು ಬಳಸ್ತಾರೆ, F-15 ಅನ್ನು ಬಳಸ್ತಾರೆ. ಅವೆಲ್ಲ ಏನು ಸ್ಟೆಲ್ತ್ ಸಾಮರ್ಥ್ಯದ ಫೈಟರ್ ಜೆಟ್ಗಳಲ್ಲ. ಆದರೆ ಈ ದಾಳಿಯನ್ನು ಕೂಡ ಇರಾನ್ ಈಗ ತಡೆಯಲಾರದಂತಹ ಸ್ಥಿತಿಗೆ ಹೋಗ್ಬಿಟ್ಟಿದೆ. ಇವತ್ತು ಅನಾಯಾಸವಾಗಿ 6 ಏರ್ ಬೇಸ್ಗಳನ್ನು ಒಮ್ಮೆಗೆ ಇಸ್ರೇಲ್ ಹೊಡೆದಿದೆ ಅಂತಂದರೆ ಯಾವ ಪ್ರಮಾಣದಲ್ಲಿ ಇಸ್ರೇಲ್ ಏರ್ ಡಾಮಿನೆನ್ಸನ್ನು ಇರಾನ್ ವಿರುದ್ಧ ಸಾಧಿಸಿರಬಹುದು ಅಂತ ಅಂದಾಜು ಮಾಡಿಕೊಳ್ಳಿ. ಇವತ್ತು ಇಸ್ರೇಲ್ ಈ ದಾಳಿ ಬಳಿಕ ಹೇಳ್ಕೊಂಡಿದೆ, ಇರಾನ್ನಾದ್ಯಂತ ನಾವು ಏರ್ ಸುಪೀರಿಯಾರಿಟಿಯನ್ನು ಸಾಧಿಸೋದಕ್ಕೋಸ್ಕರವಾಗಿ ಈ ದಾಳಿಯನ್ನು ಮಾಡಿದ್ದೀವಿ ಅಂತ. ಇಷ್ಟಕ್ಕೆ ಇಸ್ರೇಲ್ನ ದಾಳಿ ಸೀಮಿತವಾಗಿಲ್ಲ. ಇವತ್ತು 15 ಫೈಟರ್ ಜೆಟ್ಗಳನ್ನು ಬಳಸಿ ಇರಾನ್ನ ಕೆರ್ಮನ್ ಶಾ ಪ್ರದೇಶದ ಮೇಲೆ ದಾಳಿ ಮಾಡಿದ್ದಾರೆ. ಈ ಕೆರ್ಮನ್ ಶಾ ಪ್ರದೇಶದಲ್ಲಿ ಏನಿದೆ ಕೇಳಿದ್ರೆ, ಇರಾನ್ನ ದೊಡ್ಡ ಮಿಸೈಲ್ ಘಟಕ, ಅದು ಕೂಡ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಸ್ಟೋರೇಜ್ ಮಾಡಿದಂತಹ ಘಟಕ, ಜೊತೆಗೆ ಬ್ಯಾಲಿಸ್ಟಿಕ್ ಮಿಸೈಲನ್ನು ಲಾಂಚ್ ಮಾಡುವಂತಹ ಲಾಂಚರ್ಗಳು ಕೂಡ ಇಲ್ಲಿದ್ವು. ಅದನ್ನೆಲ್ಲ ಗುರಿಯಾಗಿಸಿ ಇಸ್ರೇಲ್ ದಾಳಿ ಮಾಡಿದೆ. ಅದಕ್ಕೆ ಗಂಭೀರ ಸ್ವರೂಪವಾದಂತಹ ಹಾನಿ ಮಾಡಿದೆ. ಇಲ್ಲಿ ಇರಾನ್ನ ಸ್ಟ್ರೆಂತ್ ಇರುವಂತಹದ್ದೇ ಬ್ಯಾಲಿಸ್ಟಿಕ್ ಮಿಸೈಲ್ಗಳಲ್ಲಿ. ಆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಘಟಕವನ್ನೇ ಇಸ್ರೇಲ್ ಧ್ವಂಸ ಮಾಡಿ ಹಾಕ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಇರಾನ್ ಇನ್ನೊಂದು ವೇವ್ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಇಸ್ರೇಲ್ ಕಡೆಗೆ ಲಾಂಚ್ ಮಾಡಿದೆ. ಸದ್ಯದ ಇರಾನ್ನ ಪರಿಸ್ಥಿತಿ ಹೇಗಿದೆ ಅಂತಂದರೆ, ಈ ಅಂದಾಜಿ ಗುಂಡು ಹೊಡೆಯೋದು ಅಂತ ಒಂದು ಮಾತು ಕೇಳಿದಿರಲ್ವಾ, ಅದೇ ರೀತಿಯಾಗಿದೆ. ಇದರ ನಡುವೆ ಕಳೆದ 2 ದಿನದಿಂದ ಒಂದು ಚರ್ಚೆ ಜೋರಾಗ್ತಾ ಇದೆ. ಇರಾನ್ ಮೇಲೆ ಇಷ್ಟೆಲ್ಲ ದಾಳಿ ಆಗ್ತಾ ಇದೆ, ಇಸ್ರೇಲ್ ನಿರಂತರವಾಗಿ ಹೊಡಿತಾ ಇದೆ. ಇನ್ನೊಂದು ಕಡೆ ಅಮೆರಿಕವೂ ಕೂಡ ನೇರವಾಗಿ ಯುದ್ಧಕ್ಕಿಳಿದಿದೆ. ಇರಾನ್ಗೆ ಜಯ ಸಿಗೋದಿಲ್ಲ ಅನ್ನುವಂಥದ್ದು ಬಹುತೇಕ ಕನ್ಫರ್ಮ್ ಆದಂತಹ ವಿಚಾರ.
ಹೇಗಿದೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಅಂತಂದರೆ 6 ಬಾಲಿಗೆ 50 ರನ್ ಬೇಕಾಗಿರುತ್ತಪ್ಪ. ಆಗ ನೀವು ಮ್ಯಾಚ್ ನೋಡೋದಕ್ಕೆ ಇಂಟ್ರೆಸ್ಟ್ ಇರುತ್ತಾ? ಆ ಪರಿಸ್ಥಿತಿಯಲ್ಲಿ ಇರಾನ್ ಇದೆ. ಇಂತಹ ಪರಿಸ್ಥಿತಿಯಲ್ಲೂ ಇರಾನ್ ಕೈಗೊಳ್ಳುತ್ತಿರುವಂತಹ ನಿರ್ಧಾರವನ್ನು ನೋಡಿದ್ರೆ ಇರಾನ್ ಏನಾದರೂ ಪ್ಲಾನ್ ಮಾಡಿಕೊಂಡಿರಬಹುದಾ ಅನ್ನುವಂಥ ಅನುಮಾನವನ್ನು ಸೃಷ್ಟಿಸಿದೆ. ಯಾಕೆ ಕೇಳಿದ್ರೆ ಅಮೆರಿಕ ಇರಾನ್ನ ಅಣುಘಟಕವನ್ನು ಗುರಿಯಾಗಿಸಿ ದಾಳಿ ಮಾಡಿದ ಬಳಿಕವೂ ಕೂಡ ನಮ್ಮ ಅಣುಪ್ರಯೋಗ ನಿಲ್ಲೋದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಪ್ರೋಗ್ರಾಮ್ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ. ಇವತ್ತು ಸಹ ಇರಾನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಮಜೀದ್ ರಾವಂಜಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ, ಅದಕ್ಕೇನು ಹಿನ್ನಡೆನೇ ಆಗಿಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇನ್ನೊಂದು ಕಡೆ ಇರಾನ್ನ ಕೆಲವರು ಹೇಳ್ತಾ ಇದ್ದಾರೆ, ಎನ್ರಿಚ್ ಆದಂತಹ ನ್ಯೂಕ್ಲಿಯರ್ಗಳನ್ನೆಲ್ಲ ನಾವು ಮೊದಲೇ ಸ್ಥಳಾಂತರ ಮಾಡಿಬಿಟ್ಟಿದ್ವಿ, ಅಮೆರಿಕ ಇಸ್ರೇಲ್ ಇಂತಹ ಕುತಂತ್ರದ ಬುದ್ಧಿ ಮಾಡುತ್ತೆ ಅಂತ ನಮಗೆ ಗೊತ್ತಿತ್ತು, ಹೀಗಾಗಿ ಅದನ್ನೆಲ್ಲ ಸುರಕ್ಷಿತ ತಾಣಗಳಲ್ಲಿ ಇಟ್ಟಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇರಾನ್ನ ಸ್ಟೇಟ್ ಮೀಡಿಯಾ ಹೇಳ್ತಾ ಇದೆ ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ಗಳಿಗೆ ಏನೂ ಆಗಿಲ್ಲ ಅಂತ. ಇಡೀ ಇರಾನನ್ನು ಇಸ್ರೇಲ್ ಅಗ್ನಿಕುಂಡ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಇರಾನ್ನಿಂದ ಬರ್ತಾ ಇರುವಂತಹ ಈ ಹೇಳಿಕೆಯನ್ನು ನೋಡಿದ್ರೆ ಬಹಳ ಗೌಪ್ಯ ಸ್ಥಳದಲ್ಲಿ ಇರಾನ್ ಏನಾದರೂ ನ್ಯೂಕ್ಲಿಯರ್ ಪರೀಕ್ಷೆಗೆ ಯತ್ನ ಮಾಡ್ತಾ ಇದೆಯಾ, ಈ ಒಂದು ಅನುಮಾನಕ್ಕೂ ಕೂಡ ಕಾರಣವಾಗಿದೆ. ಕೆಲವರು ಆ ರೀತಿಯ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ಈ ಇಡೀ ಯುದ್ಧದಲ್ಲಿ ಇರಾನ್ ಏನಾದರೂ ಬಚಾವಾಗಬೇಕು, ಇಸ್ರೇಲ್ ಹೊಡೆತವನ್ನು ನಿಲ್ಲಿಸಬೇಕು ಅಂತಂದರೆ ಇರಾನ್ಗಿರುವಂಥ ಏಕೈಕ ಮಾರ್ಗ ನ್ಯೂಕ್ಲಿಯರ್ ಅಸ್ತ್ರವನ್ನು ಹೊಂದುವಂಥದ್ದು. ಇರಾನ್ ಏನಾದರೂ ನ್ಯೂಕ್ಲಿಯರ್ ಪರೀಕ್ಷೆಯನ್ನು ಮಾಡಿಬಿಡ್ತು ಅಂತಂದರೆ ಸಹಜವಾಗಿ ಇಸ್ರೇಲ್ ಹಿಂದೆ ಸರಿದು ಬಿಡುತ್ತೆ, ಅವ್ರಿಗೆ ಬೇರೆ ಆಪ್ಷನ್ನೇ ಇಲ್ಲ. ಯಾಕೆ ಈ ಡೌಟ್ ಬರ್ತಾ ಇದೆ ಅಂತಂದರೆ ಇರಾನ್ ಏನು ಇವತ್ತು ನಿನ್ನೆಯಿಂದ ನ್ಯೂಕ್ಲಿಯರ್ ಪ್ರೋಗ್ರಾಮನ್ನು ಆರಂಭಿಸಿದ್ದಲ್ಲ, ಅವರು ಅದಕ್ಕೋಸ್ಕರವಾಗಿ ದಶಕಗಳ ಪರಿಶ್ರಮ ಪಟ್ಟಿದ್ದಾರೆ. ಎಲ್ಲ ವಿಧವಾಗಿಯೂ ಕೂಡ ಟೆಕ್ನಾಲಜಿಯನ್ನು ಅಭಿವೃದ್ಧಿಪಡಿಸಿದ್ರು. ಇನ್ನೇನು ಅಂತಿಮ ಹಂತದಲ್ಲಿದ್ದರೂ ಆ ಸಂದರ್ಭದಲ್ಲಿ ಇಸ್ರೇಲ್ ಬಂದು ದಾಳಿ ಮಾಡ್ತು. ಇದ್ರ ಬಗ್ಗೆ ಅವರಿಗೊಂದು ಡೌಟ್ ಇಲ್ಲದೆ ಇರುತ್ತಾ? ಹೀಗಾಗಿ ಕೆಲವೊಂದಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ಗಳನ್ನು ಅವರು ಬೇರೆ ಕಡೆ ಗೌಪ್ಯವಾಗಿ ಇಟ್ಟಿರ್ತಾರೆ. ಅದು ಎಲ್ಲೂ ಕೂಡ ಬಹಿರಂಗವಾಗದ ರೀತಿಯಲ್ಲಿ ನೋಡ್ಕೊಂಡಿರ್ತಾರೆ. ಅದನ್ನೆಲ್ಲ ಇನ್ನು ಜೋಡಿಸ್ಬಿಟ್ಟು ಒಂದು ಫೈನಲ್ ಆಗಿ ಬಾಂಬ್ ರೆಡಿ ಮಾಡಿಬಿಟ್ಟು ಪ್ರಯೋಗ ಮಾಡೋದಷ್ಟೇ ಬಾಕಿ ಇದೆ. ಇದು ಇರಾನ್ನ ನಡೆಯನ್ನು ನೋಡಿದಂತಹ ಕೆಲ ಎಕ್ಸ್ಪರ್ಟ್ಗಳಿಗೆ ಬರ್ತಾ ಇರುವಂತಹ ಅನುಮಾನ. ಇದೆಲ್ಲದರ ನಡುವೆ ಬ್ರಿಟನ್ ಈಗ ಅಮೆರಿಕಾಗೆ ಬೆಂಬಲ ಸೂಚಿಸಿದೆ. ಅಮೆರಿಕ ಮಾಡಿದಂತಹ ದಾಳಿಯನ್ನು ಬ್ರಿಟನ್ನ ಪ್ರಧಾನಿ ಸಮರ್ಥಿಸಿಕೊಂಡಿದ್ದಾರೆ. ಇರಾನ್ ನ್ಯೂಕ್ಲಿಯರ್ ಹೊಂದಬಾರದು ಅನ್ನುವಂಥದ್ದು ನಮ್ಮ ಏಕಮೇವ ಉದ್ದೇಶ ಆಗಿತ್ತು, ಇದರಲ್ಲಿ ಯಾವುದೇ ಡೌಟ್ ಇರಲಿಲ್ಲ. ಈಗ ನಾವೇನು ಬಯಸ್ತಾ ಇದ್ದೀವಿ ಅಂತಂದರೆ ಇಡೀ ಮಿಡಲ್ ಈಸ್ಟ್ನಲ್ಲಿ ಶಾಂತಿ ನೆಲೆಸಲಿ. ಬ್ರಿಟನ್ ಕೂಡ ಮಿಡಲ್ ಈಸ್ಟ್ನಲ್ಲಿರುವಂತಹ ತನ್ನ ಅಸೆಟ್ಟನ್ನು ರಕ್ಷಿಸಿಕೊಳ್ಳೋದಕ್ಕೆ ಆದ್ಯತೆಯನ್ನು ಕೊಟ್ಟಿದೆ. ಹೀಗಂತ ಯುಕೆ ಪ್ರಧಾನಿ ಸ್ಟಾರ್ಮರ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ಯುಕೆ ಕೂಡ ಅಮೆರಿಕದ ಬೆಂಬಲಕ್ಕೆ ನಿಂತ್ಕೊಂಡಂತೆ ಕಂಡು ಬರ್ತಾ ಇದೆ. ಇನ್ನು ರಷ್ಯಾದ ಮಾಜಿ ಪ್ರಧಾನಿ ಡೆಮಿಟ್ರಿ ಮೆಡ್ವೆಡೇವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರಲ್ಲ, ನಾವು ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನೇ ಇರಾನ್ಗೆ ಕೊಡ್ತೀವಿ, ಅನೇಕ ದೇಶಗಳು ಇರಾನ್ಗೆ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನು ಕೊಡೋದಕ್ಕೆ ಸಿದ್ಧವಾಗಿದ್ದಾವೆ ಅಂತ. ಈ ಹೇಳಿಕೆಯ ಬಗ್ಗೆ ಈಗ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಆದಂತಹ JD ವ್ಯಾನ್ಸ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಷ್ಯಾ ಮತ್ತು ಅಮೆರಿಕದ ನಡುವೆ ಸಾಕಷ್ಟು ವ್ಯತ್ಯಾಸಗಳಿದ್ದಾವೆ, ಅಸಮ್ಮತಿಗಳು ಕೂಡ ಇರಬಹುದು. ಆದರೆ ಇರಾನ್ ನ್ಯೂಕ್ಲಿಯರ್ ಹೊಂದಬಾರದು ಅನ್ನುವ ವಿಚಾರದಲ್ಲಿ ರಷ್ಯಾಗೂ ಕೂಡ ಸಹಮತಿ ಇತ್ತು. ಇರಾನ್ ನ್ಯೂಕ್ಲಿಯರ್ ಹೊಂದಬಾರದು ಅನ್ನೋದ್ರ ಬಗ್ಗೆ ರಷ್ಯಾದ ಬೆಂಬಲ ಕೂಡ ಇದೆ ಅಂತ JD ವ್ಯಾನ್ಸ್ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ವ್ಯಾನ್ಸ್ ಇನ್ನೊಂದು ಮಾತನ್ನು ಕೂಡ ಹೇಳಿದ್ದಾರೆ, ಈ ಬಗ್ಗೆ ನಾವು ಕಳೆದ ಕೆಲ ತಿಂಗಳಿನಿಂದ ನಿರಂತರವಾಗಿ ರಷ್ಯಾದೊಂದಿಗೆ ಸಂಪರ್ಕದಲ್ಲಿದ್ವಿ ಅಂತ. ಈಗ ನೇರವಾಗಿ ಪಾಕಿಸ್ತಾನದ ವಿಚಾರಕ್ಕೆ ಬಂದು ಬಿಡೋಣ. ಇಡೀ ವಿಶ್ವದಲ್ಲಿ ಒಂದು ಕೆಟ್ಟ ವಿದೇಶಾಂಗ ನೀತಿಗೆ ಉದಾಹರಣೆಯನ್ನು ಕೊಡಿ ಅಂತಂದರೆ ನೀವು ಪಾಕಿಸ್ತಾನವನ್ನು ಹೆಸರು ಹೇಳಿಬಿಡ್ಬೋದು. ನೀವು ಅದ್ರ ಬಗ್ಗೆ ಯಾವುದೇ ಡೌಟೇ ಇಟ್ಕೊಳ್ಳೋದು ಬೇಡ. ಯಾಕೆ ಕೇಳಿದ್ರೆ ಇತ್ತೀಚೆಗಷ್ಟೇ ಇದೇ ಪಾಕಿಸ್ತಾನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಪಾರಿತೋಷಕ ಕೊಡಬೇಕು, ಅದು ಕೂಡ ಅವರು ಶಾಂತಿಯನ್ನು ಸ್ಥಾಪನೆ ಮಾಡಿದ್ದಕ್ಕೋಸ್ಕರವಾಗಿ ಶಾಂತಿ ನೊಬೆಲ್ ಪಾರಿತೋಷಕವನ್ನು ಕೊಡಬೇಕು ಅಂತ ರೆಕಮೆಂಡ್ ಮಾಡಿತ್ತು. ಪಾಕಿಸ್ತಾನದ ಸರ್ಕಾರ ಅಧಿಕೃತವಾಗಿ ಮಾಡಿದಂತಹ ರೆಕಮೆಂಡೇಶನ್ ಇದು. ಅದಾಗಿ 2 ದಿನದಲ್ಲಿ ಅದೇ ಪಾಕಿಸ್ತಾನ ಈಗ ಅಮೆರಿಕದ ವಿರುದ್ಧ ಖಂಡನಾ ನಿರ್ಣಯವನ್ನು ಮಂಡಿಸಿದೆ. ಇರಾನ್ಗೆ ಈಗ ಪೂರ್ಣ ಬೆಂಬಲವನ್ನು ಘೋಷಿಸಿರುವಂತಹ ಪಾಕಿಸ್ತಾನ ಇರಾನ್ ನೆಲದಲ್ಲಿ ಅಮೆರಿಕದ ದಾಳಿಯನ್ನು ಖಂಡಿಸಿದೆ. ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಯಲ್ಲಿ ಈ ಬಗ್ಗೆ ಒಂದು ಚರ್ಚೆಯನ್ನೇ ಇಡಲಾಯಿತು. ಈಗ ನಮ್ಮ ದೇಶದಲ್ಲಿ ಸಂಸತ್ತಿದೆಯಲ್ಲ, ಹಾಗೆ ಪಾಕಿಸ್ತಾನದಲ್ಲಿ ನ್ಯಾಷನಲ್ ಅಸೆಂಬ್ಲಿ ಇದೆ. ಅದರಲ್ಲಿ ಒಂದು ಬಹುದೊಡ್ಡ ಚರ್ಚೆ ನಡೆದಿದೆ. ಆ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳು ಕೂಡ, ಪಾಕಿಸ್ತಾನದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳಿದಾವಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಇರಾನ್ ಪರವಾಗಿ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಜೊತೆಗೆ ಅಮೆರಿಕ ಮಾಡಿದಂತಹ ದಾಳಿಯನ್ನು ಖಂಡಿಸಿದ್ದಾರೆ. ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂತಂದರೆ ಈ ಇಮ್ರಾನ್ ಖಾನ್ನ ಒಂದು ಪಕ್ಷ ಇದೆಯಲ್ಲ, ತೆಹರೀಕ್ ಇನ್ಸಾಫ್ ಪಾಕಿಸ್ತಾನ್, ಆ ಪಕ್ಷವನ್ನು ಬೆಂಬಲಿಸುವಂತಹ ಸಂಸದರು ಡೆತ್ ಟು ಅಮೆರಿಕಾ, ಡೆತ್ ಟು ಇಸ್ರೇಲ್ ಅನ್ನುವಂತಹ ಘೋಷಣೆಗಳಿರುವ ಪ್ಲೇ ಕಾರ್ಡ್ಗಳನ್ನು ಕೂಡ ಶೋ ಮಾಡಿದ್ದಾರೆ. ಪಾಕಿಸ್ತಾನ ಬಿಟ್ಬಿಡಿ, ಅವ್ರಿಗೆ ಯಾವತ್ತೂ ನಿಯತ್ ಅನ್ನೋದು 3 ಕಾಸಿನದ್ದಿಲ್ಲ. ಅಮೆರಿಕ ಇಲ್ಲಿ ಯೋಚನೆ ಮಾಡಬೇಕು, ನಾನು ಯಾರಿಗೆ ಕರೆದು ಬಿರಿಯಾನಿ ತಿನ್ನಿಸಿದ್ದೀನಿ, ಯಾರನ್ನು ನಾನು ಕೊಂಡಾಡಿದ್ದೀನಿ, ಅಪ್ಕೊಂಡಿದ್ದೀನಿ, ಅಲ್ಲೇನಾಗ್ತಾ ಇದೆ, ಆ ದೇಶದ ನಿಯತ್ತೇನು, ಇದನ್ನು ಅಮೆರಿಕ ಅರ್ಥ ಮಾಡ್ಕೊಳ್ಬೇಕು. ಅದರ ಅರ್ಥ ಆಗಲ್ಲ. ಯಾಕೆಂದರೆ ಅಮೆರಿಕಾಗೆ ಒಸಾಮಾ ಬಿನ್ ಲಾಡೆನ್ ಪಾಕಿಸ್ತಾನದಲ್ಲಿ ಸಿಕ್ಕಾಗಲೇ ಈ ವಿಚಾರ ಅರ್ಥ ಆಗಿಲ್ಲ. ಈಗಲೂ ಸಹ ಅಮೆರಿಕ ಹೇಳುತ್ತಲ್ಲ, ಭಯೋತ್ಪಾದನೆ ನಿರ್ಮೂಲನೆ ಮಾಡುವಂತಹ ವಿಚಾರದಲ್ಲಿ ಅಮೆರಿಕಾಗೆ ಪಾಕಿಸ್ತಾನ ಫಿನಾಮಿನಲ್ ಪಾರ್ಟ್ನರ್ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ. ಹೀಗಾಗಿ ಈಗ ಇರಾನ್ಗೆ ಪಾಕಿಸ್ತಾನ ಬೆಂಬಲಿಸಿದ್ದನ್ನೂ ಕೂಡ ಅಮೆರಿಕ ಒಪ್ಕೊಳ್ಬಹುದು. ಟ್ರಂಪ್ ಇದು ಖುಷಿ ಕೊಡಬಹುದೇನೋ.
ಇದೆಲ್ಲದರ ಮಧ್ಯೆ ಪಾಕಿಸ್ತಾನದಲ್ಲಿರುವಂತಹ ಇರಾನ್ನ ರಾಯಭಾರಿ ರೇಜಾ ಅಮೀನಿ ಮೊಗದಮ್ ಅನ್ನುವಂಥವರು ಪಾಕಿಸ್ತಾನಕ್ಕೊಂದು ಮನವಿ ಮಾಡಿದ್ದಾರೆ. ಇರಾನ್ನ ಮೇಲೆ ದಾಳಿ ಮಾಡಿದಂತಹ ಟ್ರಂಪ್ಗೆ ಯಾವ ನೆಲೆಗಟ್ಟಿನಲ್ಲಿ ನೀವು ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಡೋದಕ್ಕೆ ಮನವಿ ಮಾಡ್ತಾ ಇದ್ದೀರಿ, ಇದನ್ನು ವಾಪಸ್ ಪಡೀರಿ. ಅಂತಹ ವ್ಯಕ್ತಿಗೆ ಏನಾದರೂ ನೊಬೆಲ್ ಪಾರಿತೋಷಕ ಸಿಕ್ಕಿದ್ದೆ ಆದರೆ ಆ ಪ್ರಶಸ್ತಿಗಿದ್ದಂತಹ ಘನತೆಗೆ ಧಕ್ಕೆ ಬರುತ್ತೆ. ಇದನ್ನು ಪಾಕಿಸ್ತಾನ ಹಿಂಪಡಿಬೇಕು ಅಂತ ಪಾಕಿಸ್ತಾನದಲ್ಲಿರುವಂತಹ ಇರಾನ್ನ ರಾಯಭಾರಿ ಒತ್ತಾಯ ಮಾಡಿದ್ದಾರೆ. ಸಾಮಾನ್ಯವಾಗಿ ಈ ವಿದೇಶಾಂಗ ನೀತಿಯಲ್ಲಿ ಡಬಲ್ ಗೇಮ್ ಇದ್ದಿದ್ದೆ, ಅದೇನು ಹೊಸತಲ್ಲ. ಭಾರತವು ಕೂಡ ಈ ಹಿಂದೆ ಅನೇಕ ಬಾರಿ ಮಾಡಿದೆ. ಆದರೆ ಆ ಡಬಲ್ ಗೇಮ್ ಮಾಡೋದಕ್ಕೂ ಕೂಡ ಒಂದು ಸ್ವಲ್ಪ ಬುದ್ಧಿವಂತಿಕೆ ಬೇಕಾಗತ್ತೆ. ಈ ಪಾಕಿಸ್ತಾನದಂತಹ ದಡ್ಡತನ ತೋರಿಸಿದ್ರೆ ಅತ್ತ ಕಡೆಯಲ್ಲಿ ಇರಾನೂ ಇಲ್ಲ, ಇತ್ತ ಕಡೆಯಲ್ಲಿ ಅಮೆರಿಕವೂ ಇಲ್ಲ, ಇಬ್ಬರ ದ್ವೇಷವನ್ನು ಕಟ್ಟಿಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.